ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಜ್ಜಲಗುಡ್ಡ. ಬನ್ನಿ ಸಜ್ಜಲಗುಡ್ಡದ ಶರಣಮ್ಮನವರ ದರ್ಶನ ಪಡೆಯೋಣ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಒಂದು ಮುದೇನೂರು ಅಂತ ಸಣ್ಣ ಹಳ್ಳಿಯ ಜನಸ್ಥರ. ಇವರ ತಂದೆ ತಾಯಿ ಶರಣ ದಂಪತಿಗಳಾದ ಲಿಂಗಣ್ಣ ಮತ್ತು ಲಿಂಗಮ್ಮನವರ ಮಗಳಾಗಿರುವುದಳ. ನಾವು ಸಜ್ಜಲಗುಡ್ಡದಲ್ಲಿರುವ ಮಾತೋಶ್ರೀ ಶ್ರೀ ಶಿವಶರಣೆ ಶರಣಮ್ಮ ದೇವಿಯ ದೇವಸ್ಥಾನದ ಮುಂದೆ ನಾವು ನಿಂತಿದ್ದೀವಿ. ಈ ಹೊರಾನೋಟ ನೋಡ್ತಾ ಇದ್ವಿ. ಬನ್ನಿ ಒಳಗೆ ನೋಡೋಣ ಯಾವ ರೀತಿ ಇದೆ ಒಳಗಡೆ. ಶರಣಮ್ಮನವರ ಬಾಲ್ಯದ ಹೆಸರನ್ನ ಯಮುನಮ್ಮ ಅಂತ ಕರಿತಾ ಇದ್ರು. ಶರಣಮ್ಮ ತಾಯಿ ಇರುವರು ಸಿರಿವನದಲ್ಲಿ, ಶರಣಮ್ಮ ತಾಯಿ ಇರುವರು ಸಿರಿವನದಲ್ಲಿ, ಸಜ್ಜಲಗುಡ್ಡದ ಸುಂದರ ನಂದನವನದಲ್ಲಿ. ಇವರು ಜಂಗಮ ಮೂರ್ತಿಗಳನ್ನ ಲಿಂಗ ಸ್ವರೂಪಿಯಾಗಿ ಕಾಣ್ತಿದ್ರು. ಸಜ್ಜಲಗುಡ್ಡದ ಸುಂದರ ನಂದನವನದಲ್ಲಿ ಶರಣಮ್ಮ ತಾಯಿ ಇರುವರು. ಹಿಂದೆ ಅಕ್ಕಮಹಾದೇವರು ಚನ್ನಮಲ್ಲಿಕಾರ್ಜುನ ಮೇಲೆ ಯಾವ ರೀತಿ ಒಂದು ಭಕ್ತಿಯನ್ನು ಇಟ್ಕೊಂಡಿದ್ರು, ಅದೇ ರೀತಿ ಶರಣಮ್ಮನವರು ಕೂಡ ಚಿಕ್ಕಂದಿಂದಲೂ ಕೂಡ ಒಂದು ಶಿವನ ಮೇಲೆ ಅಪಾರವಾದಂತ ಭಕ್ತಿಯನ್ನು ಇಟ್ಕೊಂಡಿದ್ರು, ಪೂಜಿಸ್ತಾ ಬಂದ್ರು. ವರಭಕ್ತಿಯ ಬೆಳ ನಿಮಗೆ ಏನ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಅಮ್ಮನವರ ಒಂದು ಧ್ಯಾನ ಮಂದಿರ ಆಗಿರ್ತೈತಿ. ಬೆಡಗೆದ್ದು ಕುಣಿಯುತ್ತಿದೆ ಗುಡಿಯ ಗಡಿಯಲ್ಲಿ, ಆಡಾಗಿದೆ ಪುಣ್ಯವು ಅಂಗಳ. ಬನ್ನಿ ಎಲ್ಲರೂ ಅಮ್ಮನವರ ದರ್ಶನ ಪಡೆಯೋಣ. ಅಡಗಿದೆ ಪುಣ್ಯವು ಅಂಗಳದೊಳಗಿನ ಗುಡಿಯಲ್ಲಿ, ಮುಡೆಯ ಸಂಕೀರ್ತನೆ ಸಾಗಿದೆ. ಇವರು ಸಣ್ಣವರಿದ್ದಾಗ ಬಹಳ ಕಷ್ಟದಿಂದ ಬೆಳೆದ್ರು. ತಮ್ಮ ಉಪಜೀವನಕ್ಕಾಗಿ ಅವರ ತಾಯಿ ಜೊತೆ ಕಂಪ್ಲಿ, ಲಿಂಗಸೂರು ಅಂತ ಮುಂತಾದ ಊರುಗಳಿಗೆ ತೆರಳಿ ತಮ್ಮ ಜೀವನವನ್ನ ಸಾಗಿಸ್ತಿದ್ರು. ಇರುವರು ಸಿರಿವನದಲ್ಲಿ ಶರಣಮ್ಮ ತಾಯಿ ಇರುವರು ಸಿರಿವನದಲ್ಲಿ. ಇವರು ಸ್ವಲ್ಪ ದಿನ ಕಳೆದಿಂದ ಏನ್ ಮಾಡಿದ್ರು, ತಮ್ಮ ಗುರುಗಳಾದಂಥ ಗುಡುದೂರಿನ ದೊಡ್ಡ ಬಸವರಲ್ಲಿ ಹೋಗಿ ಅಲ್ಲೇ ಒಂದಿದ್ದು ಗುರುಗಳಿಂದ ಆಧ್ಯಾತ್ಮಿಕ ಬೋಧನೆ ಕಲಿತರು, ಇಷ್ಟಲಿಂಗ ಪೂಜೆ ಮಾಡೋದನ್ನ ಕಲಿತರು. ಹಾಗೂ ಗುರು ಆಜ್ಞೆ ಅಂತ ಯಾವಂದ್ರೆ ಗುರು ಹೇಳಿದ ತರ ಶಿವಶರಣರ ಚರಿತ್ರೆಯನ್ನು ಅವರು ಅರಿತುಕೊಂಡ್ರು. ಕಂಗಳ ಮುಂದಿರಲಿ ನಿಮ್ಮ ಪುಣ್ಯದ ಪಾದಕ್ಕೆ ನಮ್ಮ. ಹಾಗೆ ನಾವು ಬಿಡುವಿನ ಸಮಯದಾಗ ಯಾವಾಗಾದ್ರೂ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಏನ್ ಕಾಣಕತ್ತೈತಲ್ರಿ, ಇದ ಒಂದು ಸ್ಥಳದಾಗ ಕುಂತ್ಕೊಂಡು ನಾವು ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ. ಪುಣ್ಯದ ಪಾದಕ್ಕೆ ನಮ್ಮ ಹಣೆಯೂ ಬಂದಿರಲಿ, ಬಂದಂತಹ ವಿಘ್ನಗಳು ಬಿಟ್ಟು ಬಹುದೂರ ಇರಲಿ. ನಿಜವಾಗ್ಲೂ ಕೂಡ ಒಂದು ದೇವಿಯ ಸನ್ನಿಧಾನ ನೋಡಲು ಬಹಳ ಒಂದು ಅದೃಷ್ಟ ಮಾಡಿವಿ ಅನ್ಸುತ್ತೆ. ಇವತ್ತು ಆ ಹಿಂದಿನ ದಿನದಲ್ಲಿ ಬಂದಿವಿ ಅಂದ್ರೆ ಭಾಳ ಅದೃಷ್ಟ ಮಾಡಿವಿ. ಯಾಕಂದ್ರೆ ಬಹಳ ಕಲರ್ಫುಲ್ ಆಗಿ ಒಂದು ಲೈಟ್ಸಿಂದ ಜಗಮಗಗೊಳಿಸ್ಯಾರ. ಒಂದು ಹೂವಿನ ಒಂದು ಸುರಿಮಳೆನೇ ಇಲ್ಲಿ ಸುರಿಸಿರ ಅಂತ ಹೇಳ್ಬೋದು. ಸಿರಿವನದಲ್ಲಿ ಶರಣಮ್ಮ ತಾಯಿ ಇರುವರು ಸಿರಿವನದಲ್ಲಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತಿನ ದಿನದಲ್ಲಿ ದೇವಸ್ಥಾನ ಅದ್ಭುತವಾಗಿ ಅಮೋಘವಾಗಿ ಒಂದು ಕಲರ್ಫುಲ್ ಆಗಿ ಕಾಣಕತ್ತಿತ್ತು ಅಂದ್ರೆ ಅದಕ್ಕೊಂದು ವಿಶೇಷವಾದಂತ ಒಂದು ಕಾರಣ ಅಮ್ಮನವರ ಅಮೃತ ಮಹೋತ್ಸವ ಹಾಗೂ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಕೂಡ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದವರು ಹಳೆಯ ವಿದ್ಯಾರ್ಥಿಗಳ ಬಳಗ ಸುಕ್ಷೇತ್ರ ಸಜ್ಜಲಗುಡ್ಡದವರು. ಒಂದು ಅಮ್ಮನವರ ಅಮೃತ ಮಹೋತ್ಸವ ಅಂದ್ರೆ 75ನೇ ವರ್ಷದ ಒಂದು ಅಮೃತ ಮಹೋತ್ಸವವನ್ನು ಹಮ್ಮಿಕೊಂಡಾರ. ಕಾರ್ಯಕ್ರಮ ಅಂತೂ ಹೇಳೋಕೆ ಅಸಾಧ್ಯವಾದಂತೂ ಅಮೋಘವಾಗೈತಿ, ಅದ್ಭುತವಾಗಿ ನೋಡಕ್ಕಂತೂ 2 ಕಣ್ಣು ಸಾಲದು. ಮಾಧುರ್ಯವೇ ಸಂತೋಷವೇ ಸುಂದರವೇ
ಅವಾಗ ದೇವಸ್ಥಾನವನ್ನ ದರ್ಶನ ಪಡ್ಕೊಂಡು ಎಲ್ಲ ಕಾರ್ಯಕ್ರಮ ವೀಕ್ಷಣೆ ಮಾಡಿಕೊಂಡು ಇನ್ನೇನು ಪ್ರಸಾದವನ್ನ ಸ್ವೀಕಾರ ಮಾಡಲು ಹೋಗತ್ತೀವಿ. ಪ್ರಸಾದಕ್ಕೆ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡ್ಯಾರ. ಈ ಪ್ರಸಾದ ಒಂದು ಅಮೃತ, ಆ ಕಾರ್ಯಕ್ರಮ ಒಂದು ಮಹೋತ್ಸವ, ಅದಕ್ಕೆ ಹೇಳೋದು ಅಮೃತ ಮಹೋತ್ಸವ ಅಂತ.